ಮಾಜಿ ಶಾಸಕರಾದ ಕೆಬಿ ಪ್ರಸನ್ನಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಶಿವಮೊಗ್ಗದಲ್ಲಿ ಮಳೆಯ ಕಾರಣ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ಆರಂಭಕ್ಕೂ ಮೊದಲೇ ಮಹಾನಗರ ಪಾಲಿಕೆಯ ಬಂಡವಾಳ ಬಯಲಾಗಿದೆ. ಕಳೆದ 2 ದಿನ ಸುರಿದ ಭಾರೀ ಮಳೆಗೆ ನಗರದ ವಿವಿಧ ಬಡಾವಣೆಯಲ್ಲಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಸಾಕಷ್ಟು ಅನಾಹುತಗಳಾಗಿವೆ. ಚರಂಡಿ ನೀರಿನ ಜೊತೆಗೆ ಯುಜಿಡಿ ನೀರು ಸಹ ಸೇರಿ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಅಡಿ ನಿರ್ಮಿಸಿರುವ ಚರಂಡಿ ಮತ್ತು ರಾಜಕಾಲುವೆಗಳನ್ನು ತಕ್ಷಣವೇ ಸ್ವಚ್ಛಗೊಳಿಸಬೇಕು ಎಂದು ಆಗ್ರಹಿಸಿದರು. ಸ್ಮಾರ್ಟ್ ಸಿಟಿ ಕಾಮಗಾರಿ ನಮ್ಮ ರಸ್ತೆಯಲ್ಲಿ ಸರಿಯಾಗಿಲ್ಲ ಅಂತ ಅವರು ಹೇಳಿದ್ದಕ್ಕೆ ಈ ರೀತಿ ಅನೇಕ ಉದಾಹರಣೆಗಳಿದೆ. ನಾನು ಯಾಕೆ ಅದನ್ನೆಲ್ಲ ಈಗ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನೆನ್ನೆ ಮೊನ್ನೆ ಎಲ್ಲ ಬಂದ ಮಳೆಗೆ, ಇನ್ನೂ ಮಳೆಗಾಲನೇ ಬಂದಿಲ್ಲ ನಮ್ಮೂರಿನಲ್ಲಿ, ರಸ್ತೆ ಯಾವುದು ಚರಂಡಿ ಯಾವುದು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಬಡಾವಣೆ ಇಂಥ ಬಡಾವಣೆಯಲ್ಲಿ ನೀರು ಬಂದಿಲ್ಲ ಅಂತಂತ ಹುಡುಕಿ ಹೇಳಬೇಕು. ಶಿವಮೊಗ್ಗ ನಗರದ ಅನೇಕ ಬಡಾವಣೆಗಳಲ್ಲಿ ಇರುವಂಥ ಬಡಾವಣೆಗಳಲ್ಲಿ ಎಣಿಸ್ಬೇಕು ಎಲ್ಲಿ ನೀರು ಬಂದಿಲ್ಲ ನುಗ್ಗಿಲ್ಲ ಅಂತ ಚರಂಡಿಯಿಂದ. ಇಂತಹ ಪರಿಸ್ಥಿತಿ ಶಿವಮೊಗ್ಗ ನಗರದಲ್ಲಿ ನಿರ್ಮಾಣ ಆಗಿದೆ. ನೀವೆಲ್ಲರೂ ಕೂಡ ಕಂಡಿರ್ತೀರಾ, ನೋಡಿರ್ತೀರ. ಇನ್ನೂ ಬೇಕಾದಂಥ ಮಳೆಗಳು ಬರೋದಿದೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ನಮ್ಮ ಸ್ಮಾರ್ಟ್ ಸಿಟಿ ಶಿವಮೊಗ್ಗನ ಅಗ್ಲಿ ಸಿಟಿ ಮಾಡಿಬಿಡ್ತಾ. ನಾವು ಅವತ್ತೇ ಎಷ್ಟೋ ವಾಸಿ ಚೆನ್ನಾಗಿದ್ದುವ, ಹಾಗಾದ್ರೆ ಧೈರ್ಯವಾಗಿ ಜೀವನ ಮಾಡ್ಬೋದಿತ್ತ ಶಿವಮೊಗ್ಗ ನಗರದಲ್ಲಿ. ನೆಮ್ಮದಿಯಲ್ಲಿ ಮಳೆ ಬಂದರೂ ರಾತ್ರಿ ಹೊತ್ತು ಮಲಗ್ಬೋದಿತ್ತು. ಇದು ಅಗ್ಲಿ ಸಿಟಿ ಆಯ್ತಾ? ಮುಂದೇನು ಮಾಡ್ಬೇಕು ನಾವು? ಯಾರಿದಕ್ಕೆ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವರಿಗೆ, ಸರಿ ಇಲ್ಲ ಅಂದವರಿಗೆ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೋರ್ಟಿಗೆ ಓಡಾಡಿಸ್ತಾ ಇದ್ದೀರಾ. ಈಗ ಏನು ಮಾಡಬೇಕು? ಇದಕ್ಕೆ ಪರಿಹಾರ ಕೊಡೋರು ಯಾರು? ಆದ ಅನ್ಯಾಯ ದಂಡಕ್ಕೆ. ಅದಕ್ಕೋಸ್ಕರ ನಾವು ನಮ್ಮ ಪಕ್ಷ ಜಾತ್ಯತೀತ ಜನತಾದಳ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಿಸ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಯಾರು ಈ ಗುತ್ತಿಗೆದಾರರಿದ್ದಾರೆ ಅವರನ್ನು ಕರ್ಕೊಂಬಂದು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಪುನಃ ಮಾಡಿಸ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಯಾಕೆ ಅಂತಂದರೆ ಇನ್ನೂ ಅವ್ರ ಜವಾಬ್ದಾರಿ ಇದೆ. ತತ್ಕ್ಷಣ ಮುತುವರ್ಜಿ ವಹಿಸಿ ಜಿಲ್ಲಾಧಿಕಾರಿಗಳು ಹೊಸೊಬ್ಬರು ಬಂದಿದ್ದಾರೆ. ಹಳೆಯ ಕಡತಗಳನ್ನೆಲ್ಲ ಪರಿಶೀಲನೆ ಮಾಡಿ, ಯಾರೋ ಅಧಿಕಾರಿಗಳಿಗೆ ಕೇಳಿದ್ರೆ ಗುತ್ತಿಗೆದಾರರ ಪರವಾಗಿ ಅಥವಾ ಏಜೆನ್ಸಿಗಳ ಪರವಾಗಿ ಹೇಳ್ಬೋದು. ಹಿಂದೆ ಯಾರ್ಯಾರು ಅಧಿಕಾರಿಗಳಿದ್ರು, ಇದಕ್ಕೆ ಅವರಿಗೆ ಪೇಮೆಂಟ್ ಮಾಡಬೇಕಾದ್ರೆ ಯಾರ್ಯಾರು ಸಿಗ್ನೇಚರ್ ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಿಸಿ, ಇದು ಯಾರಿಗೂ ದಂಡ ಕಟ್ಟೋದಲ್ಲ, ನಗರಕ್ಕೆ ದಂಡ ಕಟ್ಟಬೇಕು ಅವರುಗಳು. ಮತ್ತೆ ಹೊಸದಾಗಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಹಾಳಾಗಿದೆ ಅದೆಲ್ಲವನ್ನು ಸರಿಪಡಿಸಬೇಕಾಗಿರೋ ಜವಾಬ್ದಾರಿ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ತೆಗೆದುಕೊಂಡು ಇದನ್ನು ಸರಿ ಮಾಡಬೇಕು ಅಂತೇಳಿ ಕೂಡ ಒತ್ತಾಯವನ್ನು ಮಾಡ್ತೀವಿ.